ಹಾನಗಲ್ನಲ್ಲಿ ಮಹಿಳೆಯ ಮೇಲೆ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಿಬ್ಬರು ಆರೋಪಿಗಳ ಬಂಧನ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಹಜವಾಗಿ ಪ್ರಕರಣ ರಾಜಕೀಯ ಸ್ವರೂಪ ಪಡೆದುಕೊಳ್ತಾ ಇತ್ತು. ಅದರ ಬೆನ್ನಿಗೆ ಇಬ್ಬರು ಆರೋಪಿಗಳ ಬಂಧನ ಕೂಡ ಆಗಿದೆ. ಹಾವೇರಿ ಜಿಲ್ಲಾ ಪೊಲೀಸರಿಂದ ಇಬ್ಬರು ಆರೋಪಿಗಳ ಬಂಧನ ಆಗಿರೋದು ಈ ಕೇಸ್ಗೆ ಸಂಬಂಧಪಟ್ಟಂತೆ. ಕೇಸ್ ಸಂಬಂಧ ಇಲ್ಲಿ ತನಕ ಒಟ್ಟು 6 ಆರೋಪಿಗಳ ಬಂಧನ ಆಗಿದೆ. ಬಂಧಿತರಲ್ಲಿ ಯಾರು ಅಪ್ರಾಪ್ತರು ಇಲ್ಲ ಅಂತ ಹಾವೇರಿ ಎಸ್ಪಿ ಅಂಶುಕುಮಾರ್ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾನಗಲ್ನಲ್ಲಿ ಮಹಿಳೆಯ ಗ್ಯಾಂಗ್ ರೇಪ್ ಪ್ರಕರಣ ಮತ್ತಿಬ್ಬರು ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ಹಾವೇರಿ ಜಿಲ್ಲಾ ಪೊಲೀಸರಿಂದ ಆರೋಪಿಗಳ ಬಂಧನ ಆಗಿದೆ. ಕೇಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ತನಕ 6 ಆರೋಪಿಗಳ ಬಂಧನ. ಬಂಧಿತರಲ್ಲಿ ಯಾರು ಕೂಡ ಅಪ್ರಾಪ್ತರು ಇಲ್ಲ ಅಂತ ಹಾವೇರಿ ಎಸ್ಪಿ ಅಂಶುಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಶಾಸಕರು ಸಾಂತ್ವನ ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿತ್ತು. ಇವತ್ತು ಬಿಜೆಪಿ ನಿಯೋಗ ಕೂಡ ಸಂತ್ರಸ್ತೆಯನ್ನ ಭೇಟಿ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಒಂದು ಕಡೆ ರಾಜಕೀಯ ಸ್ವರೂಪ, ಮತ್ತೊಂದು ಕಡೆ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಪೊಲೀಸರು. ಒಂದು ಟೀಮ್ ರೆಡಿ ಮಾಡಿದೆ. ಇದು ಒಂದು ಡಿವೈಎಸ್ಪಿ ಮತ್ತು 2 CTI ಮತ್ತು 6 ಜನ ಇದು PSI ಮತ್ತು ಇದು ಬೇರೆ ಬೇರೆ ಕಡೆ ಕಳಿಸಿದೆ. ಇದು 10 ತಾರೀಕಿಗೆ ಇದು 3 ಜನ ಅರೆಸ್ಟ್ ಆಗಿತ್ತು ಮತ್ತು 1 ಜನ ಹಾಸ್ಪಿಟಲಲ್ಲಿ ಇದ್ದರು. ಅವನಿಗೆ ಕೂಡ ಡಿಸ್ಚಾರ್ಜ್ ನಂತರ ಅರೆಸ್ಟ್ ಮಾಡ್ತೀವಿ. ಮತ್ತು ಇವತ್ತು ಬೆಳಗ್ಗೆ ಇನ್ನಿಬ್ಬರು ಜನ ಕೂಡ ಅರೆಸ್ಟ್ ಆಗಿದ್ದರು. 1 ಜನ ದಾವಣಗೆರೆ ಕಡೆಯಿಂದ ಅರೆಸ್ಟ್ ಆಗಿದ್ದರು ಮತ್ತು 1 ಜನ ಬಂಕಾಪುರ್ ಕಡೆಯಿಂದ ಅರೆಸ್ಟ್ ಆಗಿದ್ದರು. ಮತ್ತು ಕೇಸಲ್ಲಿ ಸ್ಪಾಟ್ ಮಹಾಜರ್ ಆಗಿದೆ. ಇದು ಮೆಡಿಕಲ್ ಎಕ್ಸಾಮಿನೇಷನ್ ಆರೋಪಿಗೆ ಮತ್ತು ಇದು ಮಹಿಳಾಕ್ಕೆ ಆಗಿದೆ. ಮಹಿಳಾಕ್ಕೆ ಇದು ಸ್ಟೇಟ್ಮೆಂಟ್ ಮಾಡಿದೆ. ಎಲ್ಲ ಅವನ ಸ್ಟೇಟ್ಮೆಂಟ್ ತಗೊಳ್ಳಿ, ಎಲ್ಲ ಡೀಟೇಲ್ ಆಲ್ರೆಡಿ ತಗೊಳಿದ್ದೀವಿ. ಒಂದು ಟೀಮ್ ರೆಡಿ ಮಾಡಿ ಈಗ ತನಕ ಟೋಟಲ್ ನಮಗೆ 7 ಜನಕ್ಕೆ ಅರೆಸ್ಟ್ ಮಾಡಬೇಕು. 6 ಜನಕ್ಕೆ ಆಲ್ರೆಡಿ ಅರೆಸ್ಟ್ ಮಾಡಿದೆ. ಇದು 6 ಜನದಿಂದ 1 ಜನ ಇದು ಆಟೋ ಡ್ರೈವರ್ ಇದ್ದಾರೆ. ಸೊ ಇನ್ನಿಬ್ಬರು ಜನಕ್ಕೆ ಇದು ಅರೆಸ್ಟ್ ಮಾಡಬೇಕು. ಅವರು ರೇಪ್ ಅಲಿಗೇಷನಲ್ಲಿ ಇನ್ವಾಲ್ವ್ ಇದ್ದಾರೆ. ಮತ್ತು ನಂತರ ಇದು ಇನ್ವೆಸ್ಟಿಗೇಷನಲ್ಲಿ ಬೇರೆ ಜನಕ್ಕೆ ಹೆಸರು ಬಂದರೆ ಅವನಿಗೆ ಕೂಡ ಅರೆಸ್ಟ್ ಮಾಡ್ತೀವಿ. ಯಾರು ಇನ್ಸಿಡೆಂಟಲ್ಲಿ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಇನ್ವಾಲ್ವ್ ಇದ್ದರು ಎಲ್ಲ ಜನಕ್ಕೆ ಅರೆಸ್ಟ್ ಮಾಡ್ತೀವಿ. ಈಗ ತನಕ ಟೋಟಲ್ ನಮಗೆ 7 ಜನಕ್ಕೆ ಅರೆಸ್ಟ್ ಮಾಡಬೇಕು. 6 ಜನಕ್ಕೆ ಆಲ್ರೆಡಿ ಅರೆಸ್ಟ್ ಮಾಡಿದೆ. ಇದು 6 ಜನದಿಂದ 1 ಜನ ಇದು ಆಟೋ ಡ್ರೈವರ್ ಇದ್ದಾರೆ. ಸೊ ಇನ್ನಿಬ್ಬರು ಜನಕ್ಕೆ ಇದು ಅರೆಸ್ಟ್ ಮಾಡಬೇಕು. ಅವರು ರೇಪ್ ಅಲಿಗೇಷನಲ್ಲಿ. ಇನ್ನು ಸಂತ್ರಸ್ತೆಯನ್ನ ಸಾಂತ್ವನ ಕೇಂದ್ರದಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಡರಾತ್ರಿ ಪೊಲೀಸರು ಭೇಟಿ ನೀಡಿರುವ ವಿಚಾರವೇ ಗೊತ್ತಿಲ್ವಾ? ಶಾಸಕರು ಪೊಲೀಸರ ಭೇಟಿ ಬಗ್ಗೆ ತಿಳಿದುಕೊಳ್ತೀನಿ ಅಂತ SP ಹೇಳಿದ್ದಾರೆ. SPಗೆ ಗೊತ್ತಿಲ್ಲ. ಅಜ್ಞಾತ ಸ್ಥಳಕ್ಕೆ ಸಾಂತ್ವನ ಕೇಂದ್ರದಿಂದ ಸಂತ್ರಸ್ತೆಯನ್ನ ಶಿಫ್ಟ್ ಮಾಡಿರೋದು SPಗೆ ಗೊತ್ತಿಲ್ಲ ಅಂದ್ರೆ ಏನರ್ಥ? ಮಹಿಳೆಯನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದೀವಿ, ತನಿಖೆ ವಿಚಾರವಾಗಿ ತಿಳಿದುಕೊಳ್ತೀವಿ, ಮಹಿಳಾ ಕೇಂದ್ರದಲ್ಲಿ ಹೋಗೋದಕ್ಕೆ ಅವಕಾಶ ಇರಲಿಲ್ಲ, ಹೀಗಾಗಿ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದೀವಿ ಅಂತ ಹಾವೇರಿ SP ಹೇಳಿಕೆ ಕೊಟ್ಟಿದ್ದಾರೆ. ಇದು ಮಹಿಳೆಗೆ ಇದು ಮನೆ ಇದು ಬೇರೆ ಡಿಸ್ಟ್ರಿಕ್ಟಲ್ಲಿ ಇದೆ. ಬಟ್ FIR ಇಲ್ಲಿ ರಿಜಿಸ್ಟರ್ ಆಗಿದೆ. ಎಲ್ಲ ಇನ್ವೆಸ್ಟಿಗೇಷನ್ ಇಲ್ಲೇ ನಡೀತಾ ಇದೆ. ಸೊ ಇದು ಮೆಡಿಕಲ್ ಚೆಕಪ್ ಮಾಡಬೇಕು, ಅವನ ಸ್ಟೇಟ್ಮೆಂಟ್ ತಗೊಳ್ಬೇಕು, ಇಲ್ಲೂ ಸ್ಪಾಟ್ ಮಹಾಜರ್ ಮಾಡಬೇಕು. ಈ ಬಗ್ಗೆ ಅವನ ಸುವಿಧಾ ಬಗ್ಗೆ ಇಲ್ಲಿ ಕೇಂದ್ರದಲ್ಲಿ ಅವರು ಅಲ್ಲಿ ಇದ್ದರು. ಅವನ ಸೇಫ್ಟಿ ಬಗ್ಗೆ ಮತ್ತು ಸುವಿಧಾ ಬಗ್ಗೆ ಇದು ನಿನ್ನೆ ಎಲ್ಲ ಏನೇನು ಇನ್ವೆಸ್ಟಿಗೇಷನ್ ಮಾಡಬೇಕಿತ್ತು, ಏನೇನು ಪ್ರೊಸೀಜರ್ ಮಾಡಬೇಕಿತ್ತು ಎಲ್ಲ ಮುಗಿತಾ. ಈ ಬಗ್ಗೆ ಇದು ಬೆಳಿಗ್ಗೆ ಅವನಿಗೆ ವಾಪಸ್ ಮನೆಗೆ ಕಳಿಸಿ ಅವನ ಮನೆಯವರಿಗೆ ಹ್ಯಾಂಡ್ ಓವರ್ ಮಾಡಿದೆ. ಇದು ಮಹಿಳೆಗೆ ಇದು ಮನೆ ಇದು ಬೇರೆ ಡಿಸ್ಟ್ರಿಕ್ಟಲ್ಲಿ ಇದೆ. ಬಟ್ FIR ಇಲ್ಲಿ ರಿಜಿಸ್ಟರ್ ಆಗಿದೆ. ಎಲ್ಲ ಇನ್ವೆಸ್ಟಿಗೇಷನ್